ನಮಸ್ತೆ ವೀಕ್ಷಕರೇ. 2025 ಅಕ್ಟೋಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಹೊಸ ತಿರುವುಗಳನ್ನು ಮತ್ತು ಆಳವಾದ ಬದಲಾವಣೆಗಳನ್ನು ತರ್ತದೆ. ರಹಸ್ಯ ಮತ್ತು ರೂಪಾಂತರದ ಅಧಿಪತಿಗಳಾದ ನಿಮಗೆ ಈ ತಿಂಗಳು ಗ್ರಹಗಳ ಸಂಚಾರವು ಎಂತಹ ಫಲ ನೀಡಲಿದೆ ಗೊತ್ತಾ? ವೃತ್ತಿ, ಹಣಕಾಸು, ಪ್ರೀತಿ ಮತ್ತು ಆರೋಗ್ಯದ ಕುರಿತು ಸಂಪೂರ್ಣವಾದ ಭವಿಷ್ಯ ಇಲ್ಲಿದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಅಕ್ಟೋಬರ್ ತಿಂಗಳ ಆರಂಭವು ಪ್ರಮುಖವಾಗಿ ನಿಮ್ಮ 12ನೇ ಮನೆಯ ಮೇಲೆ ಸೂರ್ಯನ ಪ್ರಭಾವದಿಂದ ಪ್ರಾರಂಭವಾಗ್ತದೆ. ಇದರ ಜೊತೆಗೆ ಗುರುಗ್ರಹದ ಸ್ಥಾನಪಲ್ಲಟವು ಕೂಡ ಮಹತ್ವದಾಗಿದೆ. ನೀವು ತೆರೆಮರೆಯಲ್ಲಿ ಕೆಲಸ ಮಾಡಲು, ಇಂದಿನ ಕೆಲಸಗಳನ್ನು ಮುಗಿಸಲು ಮತ್ತು ಭವಿಷ್ಯಕ್ಕಾಗಿ ತಂತ್ರ ರೂಪಿಸಲು ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ಹೆಚ್ಚು ಆಂತರಿಕ ಶಿಸ್ತು ಮತ್ತು ಏಕಾಂತದ ಅಗತ್ಯವಿರುತ್ತದೆ. ಗುರುಗ್ರಹದ ಸಂಚಾರ. ತಿಂಗಳ ಮಧ್ಯಭಾಗದಲ್ಲಿ ಗುರುಗ್ರಹವು ನಿಮ್ಮ 9ನೇ ಮನೆಗೆ ಅಂದರೆ ಭಾಗ್ಯಸ್ಥಾನ ಅಂದರೆ ಅದೃಷ್ಟ, ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕದ ಮನೆಗೆ ಸಾಕ್ತಾನೆ. ಇದು ನಿಮಗೆ ಅನಿರೀಕ್ಷಿತ ಅದೃಷ್ಟ, ಜ್ಞಾನದ ವಿಸ್ತರಣೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ತರ್ತದೆ. ಉನ್ನತ ಶಿಕ್ಷಣ ಅಥವಾ ದೀರ್ಘ ಪ್ರಯಾಣಕ್ಕೆ ಇದು ಶುಭ ಸಮಯ ಅಂತಲೇ ಹೇಳ್ಬೋದು. ತಿಂಗಳ ಮೊದಲಾರ್ಧದಲ್ಲಿ ಸ್ವಲ್ಪ ದಣಿವು ಮತ್ತು ಮಾನಸಿಕ ಒತ್ತಡ ಇರಬಹುದು, ಆದರೆ ಧನಾತ್ಮಕ ಚಿಂತನೆ, ಪ್ರಾರ್ಥನೆ ಮತ್ತು ಸಣ್ಣ ಪ್ರಯತ್ನಗಳ ಮೂಲಕ ನೀವು ಇದನ್ನು ಸುಲಭವಾಗಿ ನಿರ್ವಹಿಸಬಹುದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಜೀವನಕ್ಕೆ ಬರುವುದಾದರೆ ಹೊಸ ಅವಕಾಶಗಳು ಮತ್ತು ಸವಾಲುಗಳು. ತಿಂಗಳ ಆರಂಭದಲ್ಲಿ ನೀವು ಹಿರಿಯರ ಅಧಿಕಾರಿಗಳಿಂದ ಬೆಂಬಲವನ್ನು ಪಡಿತೀರಾ. ಮನ್ನಣೆ ಮತ್ತು ಬಡ್ತಿಯ ಅವಕಾಶಗಳನ್ನು ಕೂಡ ಪಡೆಯಬಹುದು. ಸಾಮಾಜಿಕ ವಲಯದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗ್ತದೆ. ಸೂರ್ಯನು 12ನೇ ಮನೆಗೆ ಸಾಗಿದ ನಂತರ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಸವಾಲುಗಳು, ಅನಗತ್ಯ ವರ್ಗಾವಣೆಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಗಳು ಉಂಟಾಗಬಹುದು. ಇದನ್ನು ಎದುರಿಸಲು ನೀವು ಶಾಂತ ಮತ್ತು ವೃತ್ತಿಪರ ಮನೋಭಾವವನ್ನು ಉಳಿಸ್ಕೊಳ್ಬೇಕು. ವ್ಯಾಪಾರ ಮತ್ತು ವ್ಯವಹಾರ. ವ್ಯಾಪಾರ ಮಾಡುವವರು ಹೊಸ ಅಥವಾ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿಕೊಳ್ಬೇಕು. ಸದ್ಯ ನಡೆಯುತ್ತಿರುವ ಯೋಜನೆಗಳ ಮೇಲೆ ಮಾತ್ರ ಗಮನ ಹರಿಸುವುದು ಉತ್ತಮ. ತಿಂಗಳ ದ್ವಿತೀಯಾರ್ಧದಲ್ಲಿ ಗುರುಗ್ರಹದ 9ನೇ ಮನೆಗೆ ಸಂಚಾರವು ಉನ್ನತ ಮಟ್ಟದ ಸಹಯೋಗ, ವಿದೇಶಿ ವ್ಯವಹಾರಗಳು ಅಥವಾ ಮಾರ್ಗದರ್ಶಕರ ಮೂಲಕ ಯಶಸ್ಸನ್ನು ತರುತ್ತದೆ. ಸೊ ಇವರಿಗೆ ಪ್ರಮುಖ ಸಲಹೆಗಳು ಹೇಳುವುದಾದರೆ, ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಿಸಿ. ಕೆಲಸದ ಸ್ಥಳದಲ್ಲಿ ಸಾಮರಸ್ಯ ಮತ್ತು ಶಿಸ್ತನ್ನು ಕಾಪಾಡಿಕೊಂಡರೆ ಯಶಸ್ಸು ನಿಮಗೆ ಖಂಡಿತವಾಗಲೂ ಇರ್ತದೆ. ಇನ್ನು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳುವುದಾದರೆ, ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಸಾಮಾಜಿಕ ಸಂಪರ್ಕಗಳ ಮೂಲಕ ಆದಾಯವು ಹರಿವು ಉತ್ತಮವಾಗಿರ್ತದೆ. ಸೊ ವಿನಸ್ ಗ್ರಹವು 11ನೇ ಮನೆಯಲ್ಲಿ ದುರ್ಬಲವಾಗಿದ್ದರೂ ಕೂಡ ಅದು ನಿಮಗೆ ಮಧ್ಯಮ ಮಟ್ಟದ ಲಾಭಗಳನ್ನು ನೀಡಲು ಸಹಾಯ ಮಾಡ್ತದೆ. ಸೊ ಆದರೆ ಬುಧ ಗ್ರಹದ ದುರ್ಬಲ ಸ್ಥಾನವು ಹಣಕಾಸಿನ ವಿಷಯದಲ್ಲಿ ತಪ್ಪು ಸಂವಹನ ಮತ್ತು ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸಬಹುದು. ವಿಶೇಷವಾಗಿ ತಿಂಗಳ ಕೊನೆಯಲ್ಲಿ ಅತಿಯಾದ ಖರ್ಚು ಮಾಡುವ ಪ್ರವೃತ್ತಿ ಇರ್ತದೆ, ಎಚ್ಚರವಿರಲಿ. ಸೊ ಇನ್ನು ಬಂಡವಾಳ ಹೂಡಿಕೆ ಬಗ್ಗೆ ಹೇಳುವುದಾದರೆ, ಯಾವುದೇ ಪ್ರಮುಖ ಅಥವಾ ತ್ವರಿತ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ದೀರ್ಘಾವಧಿಯ ಯೋಜನೆಗಳಿಗಾಗಿ ಹೂಡಿಕೆ ಮಾಡಲು ತಿಂಗಳ ದ್ವಿತೀಯಾರ್ಧ ಹೆಚ್ಚು ಸೂಕ್ತವಾಗಿರುತ್ತದೆ. ಗುರುಗ್ರಹದ ಶುಭ ಪ್ರಭಾವದಿಂದ ಆರ್ಥಿಕ ಸ್ಥಿತಿ ಸ್ಥಿರಗೊಳ್ಳುತ್ತದೆ ಮತ್ತು ಉಳಿತಾಯ ಮಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಒಂದು ಮುನ್ನೆಚ್ಚರಿಕೆ ಹೇಳುವುದಾದರೆ, ಹಣಕಾಸಿನ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳಿ. ಇನ್ನು ಪ್ರೀತಿ, ಸಂಬಂಧಗಳು ಮತ್ತು ಕುಟುಂಬದ ಬಗ್ಗೆ ಹೇಳುವುದಾದರೆ, ಈ ತಿಂಗಳು ನಿಮ್ಮ ಸಂಬಂಧಗಳು ಗಟ್ಟಿಯಾಗಿರುತ್ತದೆ. ಪ್ರೀತಿಯಲ್ಲಿರುವವರಿಗೆ ಪ್ರಾಮಾಣಿಕ ಮಾತುಕತೆ ಮತ್ತು ವಿಶ್ವಾಸದಿಂದ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ರೊಮ್ಯಾಂಟಿಕ್ ಸಂಬಂಧಗಳು ಗಾಢವಾಗ್ತದೆ. ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕ ಜೀವನಕ್ಕೆ ಬರುವುದಾದರೆ, ತಿಂಗಳ ಆರಂಭದಲ್ಲಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣವಿರುತ್ತದೆ. ನೀವು ಮನೆ ಮತ್ತು ಕುಟುಂಬದ ಅಗತ್ಯಗಳನ್ನು ಪೂರೈಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸ್ತೀರಿ. ಒಡ ಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ಸಾಮರಸ್ಯ ಹೆಚ್ಚುತ್ತದೆ. ಆದಾಗ್ಯೂ ಕೆಲ ವಿಷಯಗಳಲ್ಲಿ ನೀವು ಹೆಚ್ಚು ರಹಸ್ಯವಾಗಿ ಉಳಿಯಲು ಅಥವಾ ಸಹಾಯ ಕೇಳಲು ಹಿಂಜರಿಬಹುದು. ಇವರಿಗೊಂದು ಸಲಹೆ ಕೊಡುವುದಾದರೆ, ಸಂಬಂಧಗಳಲ್ಲಿ ಅಹಂಕಾರ ಅಥವಾ ರಹಸ್ಯಗಳನ್ನು ದೂರವಿಟ್ಟು ನಿಮ್ಮ ಮನಸ್ಸನ್ನು ಮುಕ್ತವಾಗಿಡಿ. ನಿಮ್ಮ ಪ್ರಾಮಾಣಿಕತೆ ಮತ್ತು ಆಳವಾದ ಪಾತ್ರದಿಂದ ಪ್ರಶಂಸೆಗೆ ಒಳಗಾಗ್ತೀರಾ. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮ ಬಗ್ಗೆ ಹೇಳುವುದಾದರೆ, ಸೊ ಆರೋಗ್ಯದಲ್ಲಿ ಮಂಗಳ ಗ್ರಹದ ಸ್ಥಾನದಿಂದಾಗಿ ನೀವು ಕಡಿಮೆ ಶಕ್ತಿ, ನಿದ್ರಾಭಂಗ ಅಥವಾ ಸಣ್ಣ ಜ್ವರ, ಶೀತದಂಥ ಕಾಯಿಲೆಗಳನ್ನು ನೀವು ಎದುರಿಸಬಹುದು. ಇದಕ್ಕೆ ಮುನ್ನೆಚ್ಚರಿಕೆ ಏನಪ್ಪ ಅಂತ ಹೇಳಿದರೆ, ರಾಹು ಗ್ರಹದ ಪ್ರಭಾವದಿಂದ ಶ್ವಾಸಕೋಶ ಅಥವಾ ಎದೆಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಶಕ್ತಿ ಹೆಚ್ಚಾಗಿದ್ದರೂ ಗಾಯ ಅಥವಾ ಉರಿಯೂತದ ಅಪಾಯ ಹೆಚ್ಚಾಗಬಹುದು. ಇದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದರೆ, ಶಿಸ್ತುಬದ್ಧ ಜೀವನ ಶೈಲಿ, ಉತ್ತಮ ನಿದ್ರೆ ಮಾಡಿ, ಸರಿಯಾದ ಆಹಾರ ಮಾಡಿ ಮತ್ತು ನಿಯಮಿತ ವ್ಯಾಯಾಮಗಳನ್ನು ಅನುಸರಿಸಿ. ಯಾವುದೇ ಮರುಕಳಿಸುವ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ.
ಈ ಒಂದು ರಾಶಿಯವರಿಗೆ ಶುಭ ಮತ್ತು ಅಶುಭ ದಿನಾಂಕಗಳನ್ನು ಹೇಳುವುದಾದರೆ ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯವರಿಗೆ ಶುಭ ದಿನಾಂಕಗಳು 2, 3, 10, 11, 16, 17, 19, 25, 29, 30. ಅಶುಭ ದಿನಾಂಕಗಳು 1, 6, 12, 13, 15, 21, 22, 27, 31. ಸೊ ಇವು ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಹೇಳುವುದಾದರೆ ತಾಳ್ಮೆ, ಶಿಸ್ತು ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ನೀವು ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸ್ತೀರಾ. ಸೊ ಅದ್ರ ಜೊತೆಗೆ ದೀರ್ಘಾವಧಿ ಅದೃಷ್ಟ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಗುರುಗ್ರಹವು ಬೆಂಬಲಿಸ್ತಾನೆ. ಸೊ ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ವೃಶ್ಚಿಕ ರಾಶಿಯವರ ಅಕ್ಟೋಬರ್ ತಿಂಗಳ ಸಂಪೂರ್ಣ ಭವಿಷ್ಯ. ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜ್ಯೋತಿಷ ರತ್ನ ಯೂಟ್ಯೂಬ್ ಚಾನೆಲ್.